ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಸೋ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಡಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಅವರ ಮನಸ್ಸಿನ ಒಳಗಿನ ಮರೆಮಾಚಿದ ಒತ್ತಡದ ಎನರ್ಜಿ ಇದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಈ ವ್ಯಕ್ತಿ ಎನರ್ಜಿ ನೋಡಿದಾಗ ಮೊದಲು ಕಾಣೋದು ಒಂದು ವಿಚಿತ್ರವಾದ ಒಳಗಿನ ಪ್ರೆಷರ್ ಎನರ್ಜಿ. ಹೊರಗಿನಿಂದ ನೋಡೋರಿಗೆ ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಯಾರ ಮಾತಿಗೂ ತಲೆಬಾಗದ ವ್ಯಕ್ತಿ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಒಳಗಡೆ ತುಂಬ ಒತ್ತಡ, ಗೊಂದಲ, ಕನ್ಫ್ಯೂಷನ್ ಮತ್ತು ಕೋಪವನ್ನು ಹೊತ್ಕೊಂಡು ನಡೀತಾ ಇರುವ ಹಾಗೆ ಇದೆ. ಈ ವ್ಯಕ್ತಿ ಕೆಲವೊಂದು ಸಲ ಅವರ ಭಾವನೆಗಳನ್ನು ಸರಿಯಾಗಿ ಹೇಳ್ಕೊಡೋದು ಗೊತ್ತಿಲ್ಲದವರಾಗಿರಬಹುದು. ಮನಸ್ಸಿನಲ್ಲಿ ಏನೇನೋ ನಡೀತಾ ಇರುತ್ತೆ, ಆದರೆ ಅದನ್ನು ಹೊರಗಡೆ ಹೇಳೋದಕ್ಕಿಂತ ಮೌನ ಆಗಿರೋದು ಅಥವಾ ಕೋಪದ ಮೂಲಕ ತೋರಿಸೋದು ಇವರ ಸ್ವಭಾವ ಆಗಿರ್ಬೋದು. ಅದಕ್ಕಾಗಿ ತುಂಬ ಸಲ ತುಂಬ ಜನರು ಇವರನ್ನು ತಪ್ಪಾಗಿ ಕೂಡ ಅರ್ಥ ಮಾಡ್ಕೊಂಡಿರ್ಬೋದು. ಈ ಟೈಮ್ನಲ್ಲಿ ಅವರ ಲೈಫ್ನಲ್ಲಿ ಮುಂದೆ ಒಂದು ವಿಷಯ ಅಲ್ಲ, ಹಲವಾರು ವಿಷಯಗಳು ಒಟ್ಟಿಗೆ ಅವರ ಲೈಫ್ನಲ್ಲಿ ನಡೀತಾ ಇದೆ. ಕೆಲಸದ ಒತ್ತಡ ಇರ್ಬೋದು, ಹಣದ ಬಗ್ಗೆ ಚಿಂತೆ ಇರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿರ್ಬೋದು, ಮನೆಯ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಇದೆಲ್ಲ ಹೆಚ್ಚಾಗಿದೆ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಇರ್ಬೋದು. ಏನೇ ಆಗಿರಲಿ ಅವರು ತುಂಬ ಟಯರ್ಡ್ ಆಗಿರುವಂತಹ ಮನಸ್ಥಿತಿಯಲ್ಲಿ. ಆದರೆ ಇಷ್ಟು ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮನ್ನು ಅವರು ಮರ್ತಿಲ್ಲ. ದಿನಪೂರ್ತಿ ಅವರು ಕೆಲಸದಲ್ಲಿ ಮುಳುಗಿದ್ರು ಕೂಡ ಮಧ್ಯ ನಿಮ್ಮ ನೆನಪು ಅವರ ಮನಸ್ಸು ಬರ್ತಾನೇ ಇದೆ. ನೀವು ಹೇಳಿದ ಮಾತುಗಳಾಗಿರ್ಬೋದು, ನೀವು ಕೊಟ್ಟ ಕಾಳಜಿ, ನಿಮ್ಮ ಪ್ರೀತಿ, ನೀವು ಇದ್ದ ರೀತಿ, ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಡೀಪ್ ಆಗಿದೆ. ಕೆಲವೊಂದು ಸಲ ಅವರು ಅವರೇ ಹೇಳ್ಕೊಳ್ತಾರೆ, ಈಗ ನಾನು ಮಾತಾಡೋ ಸಮಯ ಅಲ್ಲ. ಯಾಕೆಂದರೆ ಅವರ ಲೈಫ್ನಲ್ಲಿ ಇಷ್ಟೊಂದು ಗೊಂದಲ, ಕನ್ಫ್ಯೂಷನ್ ಇರುವಾಗ ನಿಮ್ಮ ಮುಂದೆ ಬಂದು ನಿಲ್ಲುವಂತಹ ಧೈರ್ಯ ಕೂಡ ಅವರಿಗೆ ಬರ್ತಾ ಇಲ್ಲ. ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ಯಾವ ಮಾತಿನಿಂದ ಯಾವ ರೀತಿ ಶುರು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಷನ್ ಎನರ್ಜಿಯಲ್ಲಿದ್ದಾರೆ ಇವತ್ತಿನ ಎನರ್ಜಿ ಪ್ರಕಾರ. ನಿಜ ಹೇಳಬೇಕಂದ್ರೆ ಈಗ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ನಿಲ್ಲಿಸಿಲ್ಲ, ಬದಲಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇನ್ನೂ ಹೆಚ್ಚು ಕನ್ಫ್ಯೂಷನ್ಗೆ, ಗೊಂದಲಕ್ಕೆ ಸಿಲುಕ್ತಾ ಇದ್ದಾರೆ. ಒಂದು ಕಡೆ ಮನಸ್ಸು ನಿಮ್ಮ ಕಡೆ ಎಳಿತಾ ಇದೆ, ಇನ್ನೊಂದು ಕಡೆ ಜೀವನದ ರೆಸ್ಪಾನ್ಸಿಬಿಲಿಟಿ, ಸಮಸ್ಯೆ ಅವರನ್ನು ಹಿಡ್ಕೊಂಡಿದೆ, ಸ್ಟಕ್ ಮಾಡಿದೆ. ಅವರ ಮನಸ್ಸಿನಲ್ಲಿ ಈಗ ಕ್ಲಾರಿಟಿಗಿಂತ ಹೆಚ್ಚು ಪ್ರಶ್ನೆಗಳೇ ಜಾಸ್ತಿ ಆಗಿದೆ. ನಾನು ಸರಿಯಾಗಿದ್ನಾ, ನಾನು ತಗೊಂಡ ನಿರ್ಧಾರ ಸರಿ ಇತ್ತಾ, ಇವ್ರ ಜೊತೆ ನಾನು ಮಾತಾಡಬೇಕಾ, ಇಂಥ ಅನೇಕ ಪ್ರಶ್ನೆಗಳು ಅವರನ್ನು ಕಾಡ್ತಾ ಇದೆ. ಅದಕ್ಕಾಗಿ ಅವರು ಈಗ ಮುಂದೆ ಬರದೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರುವ ಎನರ್ಜಿ ಪ್ರೆಸೆಂಟ್ ಎನರ್ಜಿಯಲ್ಲಿದೆ. ಈ ವ್ಯಕ್ತಿ ಈಗ ಹೊರಗಡೆ ಕಾಣಿಸೋದಕ್ಕಿಂತ ಒಳಗಡೆ ತುಂಬ ವೀಕ್ ಆಗಿದ್ದಾರೆ. ಜನರಿಗೆ ತೋರಿಸೋ ಮುಖ ಒಂದು, ಆದರೆ ಒಬ್ಬರೇ ಇದ್ದಾಗ ಅನುಭವಿಸುವಂತಹ ಪೇಯ್ನ್ ಮತ್ತೊಂದು. ಅದನ್ನು ಯಾರಿಗೂ ಹೇಳ್ಕೊಳ್ಳೋದ ಕಾರಣ ಅವರ ಒತ್ತಡ, ಪ್ರೆಷರ್ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಇದೆ. ರಿಲೇಷನ್ಶಿಪ್ ಮಧ್ಯೆ ಬಂದಿರುವಂತಹ ತಪ್ಪು ಅರ್ಥಗಳ ಎನರ್ಜಿ ಅಂದರೆ, ನಿಮ್ಮಿಬ್ಬರ ನಡುವೆ ಏನೇ ಸಮಸ್ಯೆ ಬಂದಿದ್ರೂ ಅದು ನೇರವಾಗಿ ನಿಮ್ಮಿಬ್ಬರಿಂದ ಬಂದಿಲ್ಲ, ಆ ಎನರ್ಜಿ ಇದೆ. ಮಧ್ಯೆ ಯಾರಾದರೂ ಬಂದಿರಬಹುದು, ಯಾರಾದರೂ ಏನೋ ಒಂದು ಮಾತು ಹೇಳಿರ್ಬೋದು, ಯಾರಾದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಆಗಿ ಬಂದಿರ್ಬೋದು. ಅದು ಸಿಚುವೇಶನ್ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು, ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಏನೋ ಒಂದು ವಿಷಯ ಮಧ್ಯದಲ್ಲಿ ಬಂದಿರಬಹುದು. ಸೊ ಈ ವ್ಯಕ್ತಿಯ ದೊಡ್ಡ ಸಮಸ್ಯೆ ಏನು ಅಂದರೆ, ಅವರು ಬೇರೆಯವರು ಕೇಳಿದ ಪ್ರತಿಯೊಂದು ಮಾತನ್ನು ನಂಬಲಿಲ್ಲ, ಆದರೆ ಸಂಪೂರ್ಣವಾಗಿ ನಿರಾಕರಿಸಲು ಆಗಲಿಲ್ಲ. ಅದರಿಂದ ಅವರ ಮನಸ್ಸಿನಲ್ಲಿ ಕೆಲವೊಂದು ಸಲ ಡೌಟ್ ಅಥವಾ ಈ ಅನುಮಾನ ನಿಧಾನವಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ತಂದಿರ್ಬೋದು. ಅಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೇ ಒಂದು ವಿಷಯ ಇದ್ದರೂ ಕೂಡ ಅವರು ನಿಮ್ಮ ಹತ್ರ ನೇರವಾಗಿ ಕೇಳಿದ್ರೆ ಹಲವಾರು ಸಮಸ್ಯೆಗಳು ಆಗಲೇ ಮುಗಿದು ಹೋಗ್ತಾ ಇತ್ತು. ಆದರೆ ಅದು ಆಗಲಿಲ್ಲ. ಯಾಕೆಂದರೆ ಅವರು ಅವರ ಮನಸ್ಸಿನ ಗೊಂದಲ, ಕನ್ಫ್ಯೂಷನ್ ಏನೇ ಇದ್ದರೂ ಕೂಡ ಮೊದಲು ಪರಿಹಾರ ಮಾಡಿಕೊಡ್ಲಿಲ್ಲ. ಕೆಲವರಿಗೆ ಇದು ಫ್ಯಾಮಿಲಿಯ ಪ್ರಭಾವ ಆಗಿರ್ಬೋದು,
ಅಂದರೆ ಈ ರಿಲೇಷನ್ಶಿಪ್ಪನ್ನು ಫ್ಯಾಮಿಲಿಯವರು, ಕುಟುಂಬದವರು ಒಪ್ಪದೇ ಇದ್ದರೆ ಅವರ ಮಾತುಗಳು ಈ ವ್ಯಕ್ತಿಯ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿರಬಹುದು. ಸೊ ಅವರನ್ನು ಅವರು ಇಗ್ನೋರ್ ಮಾಡ್ದಲೆ, ಫ್ಯಾಮಿಲಿಯನ್ನು ಇಗ್ನೋರ್ ಮಾಡದೆ ಈ ರಿಲೇಷನ್ಶಿಪ್ಪಿಂದ ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಅಥವಾ ಯಾವುದಾದರೊಂದು ಸಿಚುವೇಶನ್ ಕಾರಣದಿಂದ ಈ ರಿಲೇಷನ್ಶಿಪ್ಪಿಂದ ನೀವಿಬ್ಬರು ದೂರ ಆಗಿರ್ಬೋದು. ಸೊ ಅವರ ಮನಸ್ಸಿನ ಒಂದು ಭಾಗ ನಿಮ್ಮ ಪರವಾಗಿ ನಿಲ್ತಾ ಇತ್ತು. ಸೊ ಅದಕ್ಕಾಗಿ ಅವರು ಸಂಪೂರ್ಣವಾಗಿ ನಿಮ್ಮನ್ನು ಮರೆತು ಮುಂದೆ ಹೋಗಲಿಲ್ಲ. ಇನ್ನೂ ಏನೋ ಒಂದು ಉತ್ತರ ಹುಡುಕ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಆಗಿರುವ ದೂರದ ಹಿಂದೆ ಅಥವಾ ಗ್ಯಾಪ್ ಹಿಂದೆ ಪ್ರೀತಿ ಇಲ್ಲ ಕಾರಣ ಅಲ್ಲ, ಬದಲಿಗೆ ತಪ್ಪು ಅರ್ಥ, ಹೊರಗಿನ ಪ್ರಭಾವ ಮತ್ತು ಕ್ಲಾರಿಟಿಯ ಕೊರತೆ ಹೆಚ್ಚಾಗಿದೆ. ಅವರ ಹೃದಯದ ಆಳದಲ್ಲಿ ಒಂದು ಪ್ರಶ್ನೆ ಇನ್ನೂ ಕೂಡ ಹೈಡ್ ಆಗಿದೆ. ನಿಜವಾಗ್ಲೂ ನಾನು ಇವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ? ಈ ಪ್ರಶ್ನೆ ಮುಂದೆ ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆ ಕೂಡ ಇದೆ. ಆ ಎನರ್ಜಿಯಲ್ಲಿದ್ದಾರೆ, ಅಂದರೆ ಪಶ್ಚಾತ್ತಾಪದ ಎನರ್ಜಿಯಲ್ಲಿದ್ದಾರೆ. ಹಿಂದೆ ಅವರು ಏನೇ ತಪ್ಪು ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರೋದಕ್ಕೆ ಏನೇ ಕಾರಣ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಥವಾ ಬೇರೆಯವರ ಮಾತಾಗಿರ್ಬೋದು, ಅಥವಾ ಪರಿಸ್ಥಿತಿ, ಸಿಚುವೇಶನ್ ಏನೇ ಆಗಿದ್ರೂ ಕೂಡ ಈಗ ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಅವರನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ? ಆ ಫೀಲ್ ಬರ್ತಾ ಇದೆ. ರಿಯಲೈಸೇಷನ್ ಎನರ್ಜಿ ಇದೆ. ನಾನು ಕಳ್ಕೊಂಡಿದ್ದು ಈಗ ನನಗೆ ಅರ್ಥ ಆಗ್ತಾ ಇದೆ ಅನ್ನೋ ಎನರ್ಜಿ, ತುಂಬ ಡೀಪ್ ಆಗಿರುವ ಎನರ್ಜಿ. ಇಲ್ಲಿ ಕಾಣ್ತಾ ಇರುವ ಭಾವನೆ ಪ್ರೀತಿ ಮಾತ್ರ ಅಲ್ಲ, ಪಶ್ಚಾತ್ತಾಪ ಕೂಡ ಹೌದು. ಈ ವ್ಯಕ್ತಿ ಈಗ ನಿಧಾನವಾಗಿ ಒಂದು ಸತ್ಯವನ್ನು ಒಪ್ಕೊಳ್ತಾ ಇರುವಂತಹ ಸ್ಥಿತಿಯಲ್ಲಿದ್ದಾರೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವರು ನಿಮ್ಮ ವ್ಯಾಲ್ಯೂವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ನೀವು ದೂರ ಆದಮೇಲೆ, ಗ್ಯಾಪ್ ಬಂದ ಮೇಲೆ ನಿಮ್ಮ ಜಾಗ ಎಷ್ಟು ದೊಡ್ಡದು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ನೀವು ಇವರ ಲೈಫ್ನಲ್ಲಿ ಬಂದಾಗ ಕೇವಲ ಇವರ ಪ್ರೇಮಿ ಅಥವಾ ಪ್ರೇಯಸಿ ಅಥವಾ ಸಂಗಾತಿಯಾಗಿ ಬಂದಿರಲಿಲ್ಲ. ಇವರ ಜೀವನದ ಕಷ್ಟದ ಸಮಯದಲ್ಲಿ ನೆರಳಾಗಿ ನಿಂತಿದ್ದ ವ್ಯಕ್ತಿಯಾಗಿ ಬಂದಿದ್ರಿ. ಎಲ್ಲರೂ ದೂರ ನಿಂತಾಗ ನೀವು ಹತ್ತಿರ ನಿಂತಿದ್ರಿ. ಎಲ್ಲರೂ ಪ್ರಶ್ನೆ ಕೇಳಿದಾಗ ನೀವು ಅರ್ಥ ಮಾಡ್ಕೊಂಡಿದ್ರಿ. ಎಲ್ಲರೂ ತೀರ್ಪು ಕೊಟ್ಟಾಗ ನೀವು ಬೆಂಬಲ ಕೊಟ್ಟಿದ್ರಿ. ಸೊ ಈ ವ್ಯಕ್ತಿಯ ಲೈಫ್ನಲ್ಲಿ ಒಂದು ಸಮಯ ಇತ್ತು, ಆ ಟೈಮ್ನಲ್ಲಿ ಅವರಿಗೆ ಯಾರಾದರೂ ಅವರ ಮಾತು ಕೇಳಬೇಕು ಅಂತ ಅನಿಸಿರ್ಬೋದು, ಯಾರಾದರೂ ಅವರ ನೋವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸಿರ್ಬೋದು. ಆ ಸಮಯದಲ್ಲಿ ನೀವು ಇವ್ರ ಜೊತೆ ಇದ್ರಿ. ಅವರ ಕತ್ತಲೆಯ ದಿನಗಳಲ್ಲಿ ಬೆಳಕಿನಂತೆ ಇದ್ರಿ. ಆದರೆ ಜೀವನ ಸ್ವಲ್ಪ ಸರಿಯಾಗ್ತಿ ಇರುವ ಹಾಗೆ ಅವರು ಆ ಸಮಯದ ವ್ಯಾಲ್ಯೂವನ್ನು, ನಿಮ್ಮ ವ್ಯಾಲ್ಯೂವನ್ನು ಮರೆತರು. ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಅದೇ ನೆನಪುಗಳು ಬರ್ತಾ ಇದೆ. ಆ ಟೈಮ್ನಲ್ಲಿ ಅವ್ರು ನನ್ನ ಜೊತೆ ಇದ್ದರು, ನಾನು ಕೆಳಗೆ ಬಿದ್ದಾಗ ಕೈ ಹಿಡಿದ್ರು, ಯಾವುದಾದ್ರೂ ಒಂದು ರೀತಿಯಲ್ಲಿ ಫಿನಾನ್ಷಿಯಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ನೀವು ಅವ್ರಿಗೆ ಸಪೋರ್ಟ್ ಆಗಿದ್ರಿ. ನಾನು ಒಂಟಿಯಾಗಿದ್ದಾಗ ಜೊತೆಗೆ ನಿಂತರು. ಇಂಥ ನೆನಪುಗಳು ಅವರನ್ನು ಬಿಡ್ತಾ ಇಲ್ಲ. ನೀವು ಮಾಡಿದ ಸಣ್ಣ ಸಣ್ಣ ಕೆಲಸಗಳು, ಸಣ್ಣ ಸಣ್ಣ ಸಹಾಯ ಆಗಿರ್ಬೋದು, ಈಗ ಅವರಿಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಮೊದಲು ಅದು ನಾರ್ಮಲ್ ಆಗಿ ಕಂಡ ಕಾಳಜಿ, ಪ್ರೀತಿ, ಈಗ ಅದು ಅಮೂಲ್ಯವಾಗಿ ಕಾಣ್ತಾ ಇದೆ. ಮೊದಲು ಗಮನಿಸದೇ ಇದ್ದ ಪ್ರೀತಿ ಈಗ ಅವರ ಹೃದಯದಲ್ಲಿ ಕೊರತೆಯಾಗಿ ಅನುಭವ ಆಗ್ತಾ ಇದೆ. ಕೆಲವೊಮ್ಮೆ ಈ ವ್ಯಕ್ತಿ ಅವರನ್ನೇ ಪ್ರಶ್ನೆ ಮಾಡ್ಕೊಳ್ತಾರೆ, ನನಗೆ ನಿಜವಾಗ್ಲೂ ಇಷ್ಟು ಪ್ರೀತಿ ಕೊಟ್ಟ ವ್ಯಕ್ತಿಯನ್ನು ನಾನು ಯಾಕೆ ದೂರ ಮಾಡಿದೆ ಅನ್ನೋ ಪ್ರಶ್ನೆಗೆ ಅವರ ಹತ್ರ ಉತ್ತರ ಇಲ್ಲ. ಉತ್ತರ ಹುಡುಕಿದಷ್ಟು ಪಶ್ಚಾತ್ತಾಪ ಮಾತ್ರ ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊಂಡ ನಂತರ ಅವರಿಗೆ ಅರ್ಥ ಆಗಿರುವ ದೊಡ್ಡ ವಿಷಯ ಏನಂದರೆ, ನಿಜವಾದ ಪ್ರೀತಿ ಯಾವಾಗಲೂ ದೊಡ್ಡ ದೊಡ್ಡ ಮಾತುಗಳಲ್ಲಿ ಇರೋದಿಲ್ಲ, ಪ್ರತಿದಿನದ ಕಾಳಜಿಯಲ್ಲಿ ಇರುತ್ತೆ. ಯಾರಾದ್ರೊಬ್ಬರು ನಿಮ್ಮ ದಿನ ಇವತ್ತು ಹೇಗಿತ್ತು ಅಂತ ಕೇಳೋದರಲ್ಲಿರುತ್ತೆ. ನೀವು ಊಟ ಮಾಡಿದ್ರಾ ಅಂತ ಕೇಳೋದ್ರಲ್ಲಿರುತ್ತೆ. ನಿಮ್ಮ ಸಂತೋಷದಲ್ಲಿ ಖುಷಿ ಪಡೋದ್ರಲ್ಲಿ ಇರುತ್ತೆ ಅನ್ನೋದು ಅವರಿಗೆ ಈಗ ಗೊತ್ತಾಗ್ತಾ ಇದೆ. ಈಗ ಆ ಎಲ್ಲವೂ ಅವರ ಲೈಫ್ನಲ್ಲಿ ಕಾಣೆಯಾಗಿದೆ, ಅಂದರೆ ಕಾಣಿಸ್ತಾ ಇಲ್ಲ. ಅವ್ರು ಬೇರೆಯವರು ಅವ್ರನ್ನ ಅಷ್ಟೊಂದು ಕೇರ್ ಆಗಿ ಕೇಳೋದಾಗಲಿ ಅಥವಾ ಅವರ ಮೇಲೆ ನಿಜವಾದ ಪ್ರೀತಿ ತೋರಿಸೋದಾಗಲಿ ಅವ್ರಿಗೆ ಸಿಗದೇ ಇದ್ದಾಗ ನಿಮ್ಮ ಬೆಲೆ ಇನ್ನಷ್ಟು ಅವರಿಗೆ ಕ್ಲಿಯರ್ ಆಗ್ತಾ ಇದೆ. ನೀವು ಇದ್ದಾಗ ಅವರು ನೋಡದ ಸತ್ಯ ನೀವು ದೂರ ಆದಾಗ ಅವ್ರಿಗೆ ಕಾಣ್ತಾ ಇದೆ. ಸೊ ತುಂಬ ಆತುರದಲ್ಲಿ ತಗೊಂಡ ನಿರ್ಧಾರದ ನೋವಿರುವಂತಹ ಎನರ್ಜಿ. ನಿಮ್ಮಿಬ್ಬರ ನಡುವೆ ಆಗಿರುವ ಗ್ಯಾಪ್ ಸಂಪೂರ್ಣವಾಗಿ ಯೋಚನೆ ಮಾಡಿ ತಗೊಂಡ ನಿರ್ಧಾರ ಅಲ್ಲ, ಅದು ಭಾವನೆಯ ಒಂದು ಪ್ರೆಷರಲ್ಲಿ ತಗೊಂಡ ನಿರ್ಧಾರ ಕೂಡ ಆಗಿರ್ಬೋದು. ಆ ಟೈಮ್ನಲ್ಲಿ ಅವರಿಗೆ ಕೋಪ ಇರ್ಬೋದು, ನೋವಿರಬಹುದು, ಗೊಂದಲ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಅಥವಾ ಬೇರೆಯವರ ಮಾತಿನ ಪ್ರಭಾವ ಕೂಡ ಇರ್ಬೋದು. ಆದರೆ ಯಾವ ಕಾರಣ ಇದ್ದರೂ ಕೂಡ ಅವರು ಕಾಮಾಗಿ ಯೋಚನೆ ಮಾಡಲಿಲ್ಲ. ಮನಸ್ಸು ಕುದೀತಾ ಇದ್ದ ಸಮಯದಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ತುಂಬ ಅರ್ಜೆಂಟಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಅವ್ರು ನಿಮ್ಮ ಜೊತೆ ಕೂತು ಮಾತಾಡ್ಬೋದಿತ್ತು, ನಿಮ್ಮ ಪ್ರಶ್ನೆಗೆ ಆನ್ಸರ್ ಹೇಳ್ಬೋದಿತ್ತು, ನಿಮ್ಮ ಮಾತು ಕೇಳ್ಬೋದಿತ್ತು. ಆದರೆ ಅದು ಆಗಲಿಲ್ಲ. ಬದಲಿಗೆ ಗ್ಯಾಪ್ ಅನ್ನು ಕ್ರಿಯೇಟ್ ಮಾಡಿದ್ರು. ಗ್ಯಾಪ್ಗೆ ಹೋಗೋದು ಸುಲಭ ಅಂತ ಅವರಿಗೆ ಅನ್ನಿಸ್ತು. ಆ ಟೈಮ್ನಲ್ಲಿ ಅವರು ಅವರ ನಿರ್ಧಾರವೇ ಸರಿ ಅಂತ ನಂಬಿದ್ರು. ಇದೇ ಒಳ್ಳೆಯದು, ಇದೇ ಸರಿಯಾಗಿದ್ದು ಅಂತ ಅವರು ಸಮಾಧಾನ ಮಾಡಿಕೊಂಡಿದ್ರು. ಆದರೆ ಸಮಯ ಕಳೀತಾ ಹೋಗಿರುವ ಹಾಗೆ ಆ ನಂಬಿಕೆ ಕುಸಿಯೋದಕ್ಕೆ ಶುರುವಾಗಿದೆ. ಇದೀಗ ಅವರು ತಿರುಗಿ ನೋಡಿದಾಗ ಅನೇಕ ತಪ್ಪುಗಳು ಕಾಣ್ತಾ ಇದೆ. ನೀವು ಕೊಟ್ಟ ಪ್ರೀತಿಗಿಂತ ಅವರು ಅವರ ಅಹಂಕಾರಕ್ಕೆ ಹೆಚ್ಚು ಬೆಲೆ ಕೊಟ್ಟರು ಅನ್ನೋದು ಕಾಣ್ತಾ ಇದೆ. ನಿಮ್ಮ ಮಾತು ಕೇಳೋದಕ್ಕಿಂತ
ತಮ್ಮ ಊಹೆಗಳನ್ನು ಹೆಚ್ಚು ನಂಬಿದ್ರು, ಅವರ ಮನಸ್ಸಿನ ಮಾತನ್ನು ಅವರು ಹೆಚ್ಚು ಕೇಳಿದ್ರು. ಇದು ಅವರಿಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ಕೆಲವರಿಗೆ ತುಂಬ ಜನರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರ್ಬೋದು, ಅಥವಾ ಮಾತುಕತೆ ಸಂಪೂರ್ಣವಾಗಿ ನಿಂತಿರ್ಬೋದು, ಅಥವಾ ಫೋನ್ ಕರೆಗಳೇ ನಿಂತಿರ್ಬೋದು, ಮೆಸೇಜ್ಗಳು ನಿಂತಿರ್ಬೋದು. ಒಂದು ದಿನ ಇದ್ದ ವ್ಯಕ್ತಿ ಮತ್ತೊಂದು ದಿನ ಸಡನ್ನಾಗಿ ನಿಮ್ಮಿಂದ ದೂರ ಆಗಿರಬಹುದು. ಈ ರೀತಿಯ ನೋವಿನ ಎನರ್ಜಿ ಕೂಡ ಇದೆ. ಆದರೆ ಈಗ ಅವರು ಆ ಕ್ಷಣಗಳನ್ನು ನೆನಪಿಸ್ಕೊಂಡಾಗ ಅವರನ್ನು ಕ್ಷಮಿಸೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆ ದಿನ ನಾನು ಹಾಗೆ ಮಾತಾಡಬಾರ್ದಿತ್ತು, ಆ ಮಾತು ಹೇಳಬಾರ್ದಿತ್ತು, ಒಂದು ಸಲ ಅವ್ರ ಹತ್ರ ಸರಿಯಾಗಿ ಮಾತಾಡಬಹುದಿತ್ತು ಅನ್ನೋ ಯೋಚನೆಗಳು ಅವರನ್ನು ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಕಾಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಹಳೆಯ ಮೆಸೇಜ್ಗಳನ್ನು ನೆನಪಿಸ್ಕೊಳ್ಬೋದು, ನೀವು ಮಾಡಿದ ಪ್ರಯತ್ನಗಳನ್ನು, ಎಫರ್ಟನ್ನು ನೆನಪಿಸ್ಕೊಳ್ಬೋದು. ಆಗ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವು ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದೀರಾ. ಆದರೆ ಅವರು ಆ ಸಮಯದಲ್ಲಿ ಅದನ್ನು ಗಮನಿಸಲೇ ಇಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಅವರೀಗ ಅರಿತಾ ಇರುವ ಸತ್ಯ ಏನು ಅಂದರೆ, ಸಂಬಂಧ ರಿಲೇಷನ್ಶಿಪ್ ಮುಗಿಯೋದಕ್ಕೆ ಯಾವಾಗಲೂ ಪ್ರೀತಿ ಕಡಿಮೆ ಆಗಬೇಕು ಅಂತಲ್ಲ. ಕೆಲವೊಮ್ಮೆ ಅಹಂಕಾರ, ಈಗೋ, ಗೊಂದಲ, ಕನ್ಫ್ಯೂಷನ್ ಮತ್ತು ಆತುರದ ನಿರ್ಧಾರಗಳೇ ಪ್ರೀತಿಯನ್ನು ದೂರ ಮಾಡಿಬಿಡುತ್ತೆ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಮೌನ ಅವರಿಗೆ ಪಾಠ ಕಲಿಸ್ತಾ ಇದೆ ಅನ್ನುವ ಎನರ್ಜಿ. ಮೊದಲು ನೀವು ತುಂಬ ಎಫರ್ಟ್ ಹಾಕ್ತಾ ಇದ್ರಿ, ನೀವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ರಿ, ಯಾವುದೇ ಸಮಸ್ಯೆ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀರಾ. ಆದರೆ ಒಂದು ಹಂತದ ನಂತರ ನೀವು ಸುಮ್ಮನಾದ್ರಿ. ಆ ಮೌನ ಅವರಿಗೀಗ ದೊಡ್ಡ ಪಾಠ ಕಲಿಸ್ತಾ ಇದೆ. ಯಾಕೆಂದರೆ ಅವರು ನಿಮ್ಮನ್ನು ಯಾವಾಗ ಬೇಕಾದರೂ ಪಡೆಯಬಹುದು, ಯಾವಾಗ ಬೇಕಾದರೂ ನೀವು ಅವ್ರ ಜೊತೆ ಇರ್ತೀರಾ ಅನ್ನೋ ಭಾವನೆಯಲ್ಲಿದ್ದರು. ನೀವು ಯಾವಾಗಲೂ ಅವರ ಹಿಂದೆಯೇ ಚೇಸ್ ಮಾಡ್ತೀರಾ ಅಂತ ನಂಬಿದ್ರು. ಆದರೆ ನೀವು ಹಿಂದೆ ಸರಿದ ನಂತರ ಅಥವಾ ಸುಮ್ಮನಾದ ನಂತರ ಅವರಿಗೆ ನಿಜವಾದ ಕೊರತೆ ಅನುಭವ ಆಗ್ತಾ ಇದೆ. ನಿಮ್ಮ ಮೌನದಲ್ಲಿ 1000 ಮಾತುಗಳಿದೆ. ನೀವು ಜಗಳ ಮಾಡದೆ ದೂರ ನಿಂತಿದ್ದೀರಾ, ನೀವು ಕೋಪ ತೋರಿಸದೆ ಹಿಂದೆ ಸರಿದಿದ್ದೀರಾ. ಇದೇ ವಿಷಯ ಅವರನ್ನು ಹೆಚ್ಚು ಯೋಚನೆ ಮಾಡೋ ರೀತಿ ಮಾಡ್ತಾ ಇದೆ. ಮೊದಲು ಅವರು ನಿಮ್ಮ ಮಾತುಗಳನ್ನು ಗಮನಿಸ್ತಿಲ್ಲ, ಆದರೆ ಈಗ ನಿಮ್ಮನ್ನೇ ಪ್ರಯತ್ನಗಳೇ ನೆನಪಾಗ್ತಾ ಇದೆ, ನೀವು ಕಳಿಸಿದ ಮೆಸೇಜ್ಗಳು ನೆನಪಾಗ್ತಾ ಇದೆ, ನೀವು ತೋರಿಸಿದ ಕಾಳಜಿ ನೆನಪಾಗ್ತಾ ಇದೆ, ನೀವು ತೋರಿಸಿದ ತಾಳ್ಮೆ ನೆನಪಾಗ್ತಾ ಇದೆ. ಅವರೀಗ ಒಂದು ವಿಚಿತ್ರ ಸ್ಥಿತಿಯಲ್ಲಿದ್ದಾರೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ತಪ್ಪು ಅವರಿಂದ ಆಗಿದೆ ಅನ್ನೋ ಅರಿವು ಬರ್ತಾ ಇದೆ. ಅವರ ಅಹಂಕಾರ ಆಗಿರ್ಬೋದು, ಈಗೋ ಆಗಿರ್ಬೋದು, ನಿಧಾನವಾಗಿ ಕರಗ್ತಾ ಇದೆ. ಮೊದಲು ಅವ್ರು ಬರಲಿ ಅನ್ನೋ ಮನಸ್ಥಿತಿ ಇದೆ, ಈಗ ನಾನೇ ಹೋಗಿ ಮಾತಾಡಲ ಅನ್ನೋ ಯೋಚನೆ ಹುಟ್ಟುತ್ತಾ ಇದೆ. ನಿಮ್ಮ ಮೌನ ಅವರನ್ನು ಶಿಕ್ಷಿಸ್ತಾ ಇಲ್ಲ, ಆದರೆ ನಿಮ್ಮ ವ್ಯಾಲ್ಯೂ ಅವ್ರಿಗೆ ತೋರಿಸ್ತಾ ಇದೆ. ನೀವು ಅವರ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಅರಿವಿಗೆ ಬರ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಈಗ ನಿಮ್ಮನ್ನು ಮರೆತಿಲ್ಲ, ಬದಲಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಅವರ ತಪ್ಪುಗಳ ಎದುರು ನಿಲ್ಲುವ ಹಂತಕ್ಕೆ ಬಂದಿದ್ದಾರೆ. ಥರ್ಡ್ ಪರ್ಸನ್ ಎನರ್ಜಿ, ಹೊರಗಿನ ಪ್ರಭಾವದ ಎನರ್ಜಿ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಆಗಿರುವ ಗ್ಯಾಪ್ಗೆ ಕೇವಲ ನಿಮ್ಮಿಬ್ಬರ ನಿರ್ಧಾರ ಮಾತ್ರ ಕಾರಣ ಅಲ್ಲ, ಹೊರಗಿನಿಂದ ಯಾರಾದರೂ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ ಎದುರಾಗಿರ್ಬೋದು. ಇಲ್ಲಿ ಥರ್ಡ್ ಪರ್ಸನ್ ಅಂದರೆ ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಬೇಡಿ. ಇದು ಮನೆಯವರಾಗಿರ್ಬಹುದು, ಫ್ಯಾಮಿಲಿ ಆಗಿರ್ಬೋದು, ಕೆಲವರಿಗೆ ತುಂಬ ಹತ್ತಿರದ ಸ್ನೇಹಿತರಾಗಿರ್ಬೋದು, ಅಥವಾ ಕೆಲಸದ ಒತ್ತಡ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಅಥವಾ ಕೆಲವರಿಗೆ ಅವರದೇ ಕೆಲಸ, ಕೆರಿಯರ್ ಅಥವಾ ಅವರ ಜೀವನದ ಒತ್ತಡ ಕೂಡ ಥರ್ಡ್ ಪರ್ಸನ್ ರೀತಿಯಲ್ಲಿ ಕೆಲಸ ಮಾಡಿರ್ಬೋದು. ಈ ವ್ಯಕ್ತಿ ಒಂದು ಟೈಮ್ನಲ್ಲಿ ಬೇರೆಯವರ ಮಾತುಗಳನ್ನು ತುಂಬ ಕೇಳಿರ್ಬೋದು. ಅವರ ಹೃದಯ ಏನು ಹೇಳ್ತಾ ಇತ್ತು ಅನ್ನೋದಕ್ಕಿಂತ ಸುತ್ತಮುತ್ತಲಿನ ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಟ್ಟಿರ್ಬೋದು. ಸೊ ಅವರ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವಿಷಯ ಹೈಡ್ ಮಾಡ್ಕೊಂಡಿರ್ಬೋದು. ಕೆಲವರು ಯಾವ ರೀತಿ ಅಂದರೆ ರಿಲೇಷನ್ಶಿಪ್ಪಲ್ಲಿ ನೇರವಾಗಿ ಏನು ಮಾಡೋದಿಲ್ಲ, ಆದರೆ ಮಾತುಗಳ ಮೂಲಕ ದೂರ ಮಾಡೋದು. ಅವ್ರು ಹಾಗಿರ್ಬೋದು, ಅವ್ರು ಹೀಗಿರ್ಬೋದು ಅನ್ನೋ ಯಾವುದಾದ್ರೂ ಒಂದು ಮಾತನ್ನು ಹೇಳೋದು, ಅಥವಾ ಸಮಯ ಸಂದರ್ಭ ಆ ರೀತಿ ಇದ್ದರೆ ಕೂಡ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು ಬಂದಿರ್ಬೋದು. ಬಟ್ ಈಗ ನಿಧಾನವಾಗಿ ಅವರು ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸಿಚುವೇಶನ್ ಬಂದಿದ್ದರೂ ಕೂಡ ಅದು ಸರಿಯಾಗಿರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ತಿರುಗಿ ನೋಡಿದಾಗ ಒಂದು ಪ್ರಶ್ನೆ ಅವರನ್ನು ಕಾಡ್ತಾ ಇದೆ, ನಾನು ನೇರವಾಗಿ ಅವ್ರ ಹತ್ರ ಎಲ್ಲವನ್ನ ಮಾತಾಡಬೇಕಿತ್ತು ಅನ್ನೋ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಸೊ ಅವರಿಗೆ ನಿಮ್ಮ ನೆನಪಾಗ್ತಾ ಇದೆ, ನಿಧಾನವಾಗಿ ಗೊತ್ತಾಗ್ತಾ ಇದೆ ನೀವು ಅವರ ವಿರುದ್ಧ ಇರಲಿಲ್ಲ, ಬದಲಿಗೆ ನಿಮ್ಮಿಬ್ಬರ ನಡುವೆ ಕೆಲವು ಪರಿಸ್ಥಿತಿಗಳೇ ಸಮಸ್ಯೆ ಆಗಿತ್ತು, ಕೆಲವು ಸಿಚುವೇಶನ್ಗಳೇ ಅಡ್ಡ ಬಂದಿತ್ತು. ಈ ಅರಿವು ಬರ್ತಾ ಇರುವ ರೀತಿ ಅವರ ಮನಸ್ಸಿನ ಒಳಗಿನ ಗೋಡೆ, ಅಹಂಕಾರದ ಗೋಡೆ ಅಥವಾ ಈಗೋ ಗೋಡೆ ಕುಸಿಯೋದಿಕ್ಕೆ ಶುರು ಆಗ್ತಾ ಇದೆ. ಒಂಟಿತನದ ಎನರ್ಜಿ, ಲೋನ್ಲಿನೆಸ್ ಎನರ್ಜಿ. ಕೆಲವೊಮ್ಮೆ ಜೀವನದಲ್ಲಿ ನಾವು ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವರು ನಮ್ಮ ಜೊತೆ ಇದ್ದಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ.
ಅವರು ದೂರ ಆದಮೇಲೆ ಮಾತ್ರ ಅವರ ಕೊರತೆ ಎಷ್ಟು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಈ ವ್ಯಕ್ತಿ ಈಗ ಅಂಥದ್ದೇ ಒಂದು ಹಂತದಲ್ಲಿದ್ದಾರೆ. ಹೊರಗಿನಿಂದ ನೋಡಿದ್ರೆ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇರಬಹುದು, ಕೆಲಸ ಮಾಡ್ತಾ ಇರ್ಬೋದು, ಜನರ ಜೊತೆ ಮಾತಾಡ್ತಾ ಇರ್ಬೋದು, ಎಲ್ಲ ಸಾಮಾನ್ಯವಾಗಿ ನಾರ್ಮಲ್ ಆಗಿ ಕಾಣ್ಬೋದು. ಆದರೆ ಮನಸ್ಸಿನ ಒಳಗಡೆ ಒಂದು ಖಾಲಿತನ ಬೆಳೀತಾ ಇದೆ. ಮೊದಲು ಅವರು ಬೇಸರ ಆದಾಗ ನಿಮಗೆ ಕಾಲ್ ಮಾಡ್ಬೋದಿತ್ತು, ಹ್ಯಾಪಿ ಆದಾಗ ನಿಮ್ಮ ಜೊತೆ ಹಂಚ್ಕೊಳ್ಬೋದಿತ್ತು, ಒಂದು ಸಮಸ್ಯೆ ಬಂದರೆ ನಿಮ್ಮ ಬಳಿ ಹೇಳ್ಕೊಳ್ಬೋದಿತ್ತು. ಆದರೆ ಈಗ ಆ ಜಾಗ ಖಾಲಿಯಾಗಿದೆ. ಅವರಿಗೀಗ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಮನಸ್ಸಿನ ಒಳಗಡೆ ಒಂಟಿತನ ಕಾಡ್ತಾ ಇದೆ. ಯಾಕೆಂದರೆ ಜನರೆಲ್ಲ ತುಂಬ ಸಿಗ್ತಾರೆ, ಆದರೆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಎಲ್ರಿಗೂ ಸಿಗೋದಿಲ್ಲ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ನೆನಪಾಗೋದು ದೊಡ್ಡ ದೊಡ್ಡ ಘಟನೆಗಳು ಅಲ್ಲ, ಸಣ್ಣ ಸಣ್ಣ ವಿಚಾರಗಳು, ನೀವು ಕೇಳಿದ ಪ್ರಶ್ನೆ, ನೀವು ತೋರಿಸಿದ ಕಾಳಜಿ, ನೀವು ಗಮನಿಸಿದ ಚಿಕ್ಕ ಚಿಕ್ಕ ವಿಷಯ, ನಿಮ್ಮ ಪ್ರೀತಿ. ಒಬ್ಬರು ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನು ಪ್ರೀತಿಸಿದಾಗ ಅವರು ನಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ವಿಚಾರಗಳನ್ನು ಕೂಡ ನೆನಪಿಟ್ಕೊಳ್ತಾರೆ. ನೀವು ಅವರ ಲೈಫ್ನಲ್ಲಿ ಅಂಥ ವ್ಯಕ್ತಿಯಾಗಿದ್ರಿ ಅನ್ನೋದು ಈಗ ಅವರಿಗೆ ಗೊತ್ತಾಗ್ತಾ ಇದೆ. ಈಗ ಅವರು ತುಂಬ ಸಲ ಯೋಚನೆ ಮಾಡ್ತಾರೆ, ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಮತ್ತೊಬ್ಬರು ಸಿಗ್ತಾರಾ ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಅವರ ಮನಸ್ಸಿನಲ್ಲಿ ಇನ್ನೂ ಕೂಡ ಕ್ಲಿಯರ್ ಆಗಿರುವ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ನಿಮ್ಮ ಕೊರತೆ ಅವರನ್ನು ನಿಧಾನವಾಗಿ ಬದಲಾಯಿಸ್ತಾ ಇದೆ. ಹಿಂದೆ ಅರ್ಥವಾಗದ ಕೆಲವು ವಿಷಯಗಳು ಈಗ ಅರ್ಥ ಆಗ್ತಾ ಇದೆ. ಹಿಂದೆ ನಾರ್ಮಲ್ ಆಗಿ ಕಂಡ ಪ್ರೀತಿ ಈಗ ಅಪರೂಪದಂತೆ ಅವರಿಗೆ ಕಾಣ್ತಾ ಇದೆ. ರಿಗ್ರೆಟ್ ಎನರ್ಜಿ, ಪಶ್ಚಾತ್ತಾಪದಿಂದ ಶುರುವಾಗ್ತಾ ಇರುವ ಬದಲಾವಣೆ ಎನರ್ಜಿ. ಮೊದಲು ಈ ವ್ಯಕ್ತಿ ಅವರ ನಿರ್ಧಾರ ಸರಿ ಅಂತ ನಂಬಿದ್ರು, ಆದರೆ ಈಗ ಆ ನಂಬಿಕೆ ನಿಧಾನವಾಗಿ ಬದಲಾಗ್ತಾ ಇದೆ. ಯಾಕೆಂದರೆ ಸಮಯ ಅವರಿಗೆ ಹೊಸ ಪಾಠ ಕಲಿಸ್ತಾ ಇದೆ. ಪಶ್ಚಾತ್ತಾಪ ಅನ್ನೋದು ಕೇವಲ ದುಃಖ ಅನ್ನೋದಲ್ಲ, ಅದು ಅರಿವಿನ ಒಂದು ಆರಂಭ. ಈ ವ್ಯಕ್ತಿ ಆ ಹಂತಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೀಗ ಅರ್ಥ ಆಗ್ತಾ ಇದೆ, ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದು ಪ್ರೀತಿಯಿಂದ ಮಾತ್ರ ಆಗೋದಿಲ್ಲ. ನಂಬಿಕೆ, ಮಾತುಕತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ಗುಣ ಕೂಡ ಬೇಕು. ಹಿಂದೆ ಅವರು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ನೀವು ಅನುಭವಿಸಿದ ನೋವನ್ನು ಗಮನಿಸಲಿಲ್ಲ. ಆದರೆ ಈಗ ಅವರು ಅವರನ್ನೇ ನಿಮ್ಮ ಜಾಗದಲ್ಲಿ ನಿಲ್ಲಿಸಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಹೀಗೆ ಆಗಿದ್ರೆ ಹೇಗಿರ್ತಾ ಇತ್ತು ಅನ್ನೋ ಯೋಚನೆ ಅವರೊಳಗೆ ಬರ್ತಾ ಇದೆ. ಇದೇ ಯೋಚನೆ ಅವರನ್ನು ಮನಸ್ಸಿನ ಒಳಗಿನಿಂದ ಬದಲಾಯಿಸ್ತಾ ಇದೆ. ಮೊದಲು ಅವರು ಅವರ ನೋವನ್ನು ಮಾತ್ರ ನೋಡ್ತಾ ಇದ್ರು, ಈಗ ನಿಮ್ಮ ನೋವು ಕೂಡ ಕಾಣ್ತಾ ಇದೆ. ಮೊದಲು ಅವರ ಭಾವನೆಗಳನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾ ಇದ್ರು, ಈಗ ನಿಮ್ಮ ಫೀಲಿಂಗ್ಸ್ಗಳು ಅರ್ಥ ಆಗ್ತಾ ಇದೆ. ಸೊ ಇದೇ ಕಾರಣಕ್ಕೆ ಅವರ ಹೃದಯದಲ್ಲಿ ಮತ್ತೆ ಮತ್ತೆ ಫೀಲಿಂಗ್ಸ್ ಬರ್ತಾ ಇದೆ. ಒಂದು ಸಲ ಮಾತಾಡಬೇಕು, ಮತ್ತೆ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬೇಕು, ಮತ್ತೆ ಎಲ್ಲವನ್ನು ಸರಿ ಮಾಡಬೇಕು, ಆ ರೀತಿ ಪ್ರಯತ್ನ ಮಾಡಬೇಕು ಅನ್ನೋ ಬದಲಾವಣೆ ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಬದಲಾವಣೆ ಒಂದು ದಿನದಲ್ಲಿ ಬಂದಿಲ್ಲ. ಒಂಟಿತನದ ನೆನಪು, ತಪ್ಪುಗಳ ಅರಿವು, ಇದೆಲ್ಲ ಸೇರಿ ಅವರ ಮನಸ್ಸು ನಿಧಾನವಾಗಿ ಬದಲಾಗ್ತಾ ಇದೆ. ಅದೇ ರಿಯಲೈಸೇಷನ್ ಈಗ ಮತ್ತೆ ನಿಮ್ಮ ಕಡೆಗೆ ಬರುವಂತಹ ಎನರ್ಜಿಯಲ್ಲಿದ್ದಾರೆ. ನಿಮ್ಮ ಕಡೆಗೆ ಮನಸ್ಸು ಎಳಿತಾ ಇರುವಂತಹ ಎನರ್ಜಿ. ಅಂದರೆ ಈ ವ್ಯಕ್ತಿ ಎಷ್ಟೇ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಮನಸ್ಸು ಮತ್ತೆ ಮತ್ತೆ ನಿಮ್ಮ ಕಡೆಗೆ ಬಂದು ನಿಲ್ತಾ ಇದೆ. ಇದು ಒಂದು ಕೇವಲ ನೆನಪು ಮಾತ್ರ ಅಲ್ಲ, ಇದು ಅವರ ಒಳಗಿನ ಭಾವನೆಗಳು ನಿಧಾನವಾಗಿ ಎಚ್ಚರ ಆಗ್ತಾ ಇರುವ ಸಮಯ. ಮೊದಲು ಅವರು ಅವರ ಲೈಫ್ನಲ್ಲಿ ನಡೀತಾ ಇರುವ ಬೇರೆ ಬೇರೆ ವಿಷಯಗಳ ಕಡೆ ಗಮನ ಕೊಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಕೆಲಸ, ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲದರಲ್ಲೂ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೆ ನೋಡಿರ್ಬೋದು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ನಿಮ್ಮ ಜಾಗ ಹಾಗೆ ಉಳ್ಕೊಂಡಿದೆ. ಕೆಲವೊಂದು ಸಲ ಅವರು ಅವರನ್ನೇ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಮುಗಿದು ಹೋಗಿದೆ ಅಂತ ಹೇಳ್ಕೊಳ್ತಾರೆ. ಆದರೆ ಹೃದಯ ಅದನ್ನು ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ ಕೆಲವು ರಿಲೇಷನ್ಶಿಪ್ಗಳು ಕೇವಲ ನೆನಪಾಗಿ ಉಳಿಯೋದಿಲ್ಲ, ಅವು ಮನಸ್ಸಿನ ಒಳಗಡೆ ತುಂಬ ಡೀಪಾಗಿ ಇಳಿದಿರುತ್ತೆ. ಈ ವ್ಯಕ್ತಿಗೆ ಈಗ ನಿಮ್ಮ ಜೊತೆ ಕಳೆದ ಸಣ್ಣ ಸಣ್ಣ ಕ್ಷಣಗಳೇ ಹೆಚ್ಚು ನೆನಪಾಗ್ತಾ ಇದೆ, ದೊಡ್ಡ ಘಟನೆಗಳಲ್ಲ. ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ರೀತಿ, ನೀವು ಕೋಪ ಮಾಡಿಕೊಂಡ ರೀತಿ, ನೀವು ಕಾಳಜಿ ತೋರಿಸಿದ ರೀತಿ, ಇದೆಲ್ಲ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಓಡ್ತಾ ಇದೆ. ಅವರೀಗ ಒಂದು ವಿಷಯವನ್ನು ಅರಿತಾ ಇದ್ದಾರೆ, ಪ್ರೀತಿ ಅಂದರೆ ಕೇವಲ ಯಾರನ್ನಾದರೂ ಇಷ್ಟಪಡೋದು ಅಲ್ಲ. ಆ ವ್ಯಕ್ತಿ ನಮ್ಮಿಂದ ದೂರ ಆಗದೆ ನಮ್ಮ ಲೈಫ್ನಲ್ಲಿ ಇದ್ದರೆ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಸಂಪೂರ್ಣ ಅನಿಸೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ಈ ಭಾವನೆ ಅವರಿಗೆ ನಿಮ್ಮ ಜೊತೆ ಮಾತ್ರ ಸಿಕ್ಕಿತ್ತು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಕೆಲವೊಂದು ಸಲ ನೈಟ್ ಟೈಮ್ನಲ್ಲಿ ಅಥವಾ ಮೌನ ಆಗಿದ್ದಾಗ ಅಥವಾ ಒಬ್ಬರೇ ಇದ್ದಾಗ ನಿಮ್ಮ ನೆನಪುಗಳು ಇನ್ನೂ ತುಂಬ ಜಾಸ್ತಿ ಬರ್ತಾ ಇದೆ. ಹಗಲವರು ಪ್ರೆಷರ್ನಲ್ಲಿ, ಕೆಲಸದ ಟೈಮ್ನಲ್ಲಿ ಮರೆತಿದ್ದ ಭಾವನೆಗಳು ರಾತ್ರಿ ಮತ್ತೆ ಬರ್ತಾ ಇದೆ. ಇದೇ ಕಾರಣಕ್ಕೆ ಅವರು ಒಳಗೊಳಗಡೆ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಈಗ ಒಂದು ಆಸೆ ಹುಡ್ತಾ ಇದೆ, ಮತ್ತೆ ಒಂದು ಸಲ ಮಾತಾಡಬೇಕು, ಮತ್ತೆ ನಿಮ್ಮ ಧ್ವನಿ ಕೇಳಬೇಕು, ಮತ್ತೆ ಒಂದು ಸಲ ನಿಮ್ಮ ಹತ್ರ ಎಲ್ಲ ವಿಷಯವನ್ನು ಶೇರ್ ಮಾಡ್ಕೋಬೇಕು. ಬಟ್ ಅವರು ಇನ್ನೂ ಸಂಪೂರ್ಣವಾಗಿ ಮುಂದೆ ಬಂದಿಲ್ಲ. ಯಾಕೆಂದರೆ ಅವರೊಳಗೆ ಭಯ ಕೂಡ ಇದೆ. ನಾನು ಹೋದರೆ ಅವರು ಸ್ವೀಕಾರ ಮಾಡ್ತಾರಾ, ರಿಜೆಕ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಅವರನ್ನು ತಡೀತಾ ಇದೆ. ನಿಮ್ಮ ವ್ಯಾಲ್ಯೂ ಅರಿವಾಗ್ತಾ ಇರುವಂತಹ ಎನರ್ಜಿ, ನಿಮ್ಮ ಮೌಲ್ಯವನ್ನು ಅವರು ಅರ್ಥ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ದಾರೆ. ನಾವು ಯಾರನ್ನಾದರೂ ದೂರ
ಮಾಡಿದ್ರೆ ಅದರ ನಂತರ ಅವರ ಮಹತ್ವ ಅರ್ಥ ಆಗೋದು ಸಾಮಾನ್ಯ. ಆದರೆ ಇಲ್ಲಿ ಆಗ್ತಾ ಇರೋದು ಅದಕ್ಕಿಂತ ಡೀಪ್ ಆಗಿರೋದು. ಈ ವ್ಯಕ್ತಿ ಈಗ ನಿಮ್ಮನ್ನು ಬೇರೆ ಜನರ ಜೊತೆ ಹೋಲಿಸಿ ನೋಡ್ತಾ ಇಲ್ಲ, ಬದಲಿಗೆ ನಿಮ್ಮ ಸ್ಥಾನವನ್ನು ಯಾರೂ ತುಂಬೋದಿಲ್ಲ ಅನ್ನೋ ಅರಿವಿಗೆ ಬರ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ನೀವು ಅವರಿಗೆ ಒಂದು ಸೇಫ್ ಪ್ಲೇಸ್ ಕೊಟ್ಟ ವ್ಯಕ್ತಿ. ಅವರ ನಿಜವಾದ ಫೀಲಿಂಗ್ಸನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೋದಿತ್ತು, ಯಾವುದೇ ಡ್ರಾಮಾ ಇಲ್ಲದೆ. ಇದೀಗ ಅವರ ಸುತ್ತಲಿನ ಜನರನ್ನು ನೋಡ್ತಾ ಇದ್ದಾರೆ, ಹಲವರ ಜೊತೆ ಮಾತಾಡ್ತಾ ಇದ್ದಾರೆ, ಆದರೆ ನಿಮ್ಮ ಜೊತೆ ಇದ್ದ ಆತ್ಮೀಯತೆ ಎಲ್ಲೂ ಸಿಗ್ತಾ ಇಲ್ಲ ಅನ್ನೋ ಫೀಲ್ ಬರ್ತಾ ಇದೆ. ಟ್ರೂ ಫೀಲಿಂಗ್ಸ್ ಎನರ್ಜಿ. ಇಷ್ಟು ದಿನ ಈ ವ್ಯಕ್ತಿ ಅವರ ಭಾವನೆಗಳನ್ನು ಮರೆಮಾಚಿಕೊಂಡಿದ್ರು. ಕೆಲವರು ಕೋಪದ ಹಿಂದೆ ಮರೆತಿದ್ರು, ಕೆಲವರು ಈಗೋ ಹಿಂದೆ ಮರೆತಿದ್ರು, ಕೆಲವರು ಮೌನದ ಹಿಂದೆ ಮರೆತಿದ್ರು. ಆದರೆ ಈಗ ಆ ಗೋಡೆಗಳು ನಿಧಾನವಾಗಿ ಕುಸಿತಾ ಇದೆ. ಅವ್ರು ನಿಮ್ಮ ಜೊತೆ ಮಾತನಾಡುವ ದಿನ ಬಂದಾಗ ನೀವು ಹಿಂದೆ ನೋಡಿರದ ಅವರ ಒಂದು ಮುಖ ಕಾಣ್ಬೋದು. ನಿಮಗೆ ಹೊರಗಡೆ ಗಟ್ಟಿಯಾಗಿ ಕಾಣುವ ವ್ಯಕ್ತಿಯೊಳಗೆ ಇಷ್ಟು ಫೀಲಿಂಗ್ಸ್ ಇದೆಯಾ ಅನ್ನೋದು ನಿಮಗೆ ಅರ್ಥ ಆಗ್ಬೋದು. ಸೊ ಈ ವ್ಯಕ್ತಿ ಈಗ ಅವರ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಇದು ಸುಲಭದ ಕೆಲಸ ಅಲ್ಲ. ವಿಶೇಷವಾಗಿ ಈಗೋ ಜಾಸ್ತಿ ಇರುವವರಿಗೆ ನನ್ನಿಂದ ತಪ್ಪಾಯಿತು ಅಂತ ಹೇಳೋದು ತುಂಬ ಕಷ್ಟ. ಆದರೆ ಲೈಫ್ ಅವರಿಗೆ ಕೆಲವು ಪಾಠ ಕಲಿಸಿದೆ. ಅದರಿಂದ ಈಗ ಅವರು ಹಿಂದಿನಷ್ಟು ಹಠದಿಂದ, ಈಗೋದಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಹೃದಯದಲ್ಲಿ ಈಗ 2 ಫೀಲಿಂಗ್ಸ್ಗಳು ಒಟ್ಟಿಗೆ ನಡೀತಾ ಇದೆ. ನೀವು ಮತ್ತು ಅವರು ಮತ್ತೆ ಕಾಂಟ್ಯಾಕ್ಟ್ ಆಗಬೇಕು ಅನ್ನುವಂತಹ ಆಸೆ. ಇನ್ನೊಂದು ನಿಮ್ಮನ್ನು ನೋಯಿಸಿದ್ದಕ್ಕೆ ಇರುವ ಪಶ್ಚಾತ್ತಾಪ. ಅವ್ರು ನಿಮ್ಮ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ರೆ ಅವರ ಮನಸ್ಸಿನ ಇಷ್ಟು ದಿನ ಉಳಿಸ್ಕೊಂಡಿದ್ದ ಅನೇಕ ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಮ್ಮೆ ಮಾತಿಗಿಂತ ಕಣ್ಣಲ್ಲೇ ಹೆಚ್ಚು ಭಾವನೆ ಕಾಣ್ಬೋದು. ಬಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಧಾನವಾಗಿ ಅವರ ನಿಜವಾದ ಹೃದಯದ ಕಡೆಗೆ ಬರ್ತಾ ಇದ್ದಾರೆ. ಮುಖವಾಡಗಳು ಕೆಳಗಡೆ ಬೀಳ್ತಾ ಇದೆ, ಅಹಂಕಾರ ಅನ್ನೋದು ಕರಗ್ತಾ ಇದೆ. ಉಳಿತಾ ಇರೋದು ನಿಜವಾದ ಭಾವನೆಗಳು, ಫೀಲಿಂಗ್ಸ್ಗಳು ಮಾತ್ರ. ಅದೇ ಭಾವನೆಗಳು ಮುಂದೆ ಈ ರಿಲೇಷನ್ಶಿಪ್ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ರಿಯೂನಿಯನ್ ಎನರ್ಜಿ. ಇಷ್ಟು ದಿನ ಗ್ಯಾಪ್ ಅನ್ನೋದು, ಮೌನ ಅನ್ನೋದು, ಗೊಂದಲ ಮತ್ತು ಪಶ್ಚಾತ್ತಾಪದ ನಂತರ ಈಗ ನಿಧಾನವಾಗಿ ಮತ್ತೆ ಹತ್ತಿರ ಬರುವ ಸಾಧ್ಯತೆ ಇದೆ. ಆದರೆ ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಇದು ಒಂದು ಫಿಲಮ್ ರೀತಿ ಒಂದೇ ದಿನದಲ್ಲಿ ಆಗುವ ಬದಲಾವಣೆ ಅಲ್ಲ. ನಿಧಾನವಾಗಿ ಒಂದೊಂದು ಹೆಜ್ಜೆಯಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಮೊದಲಿಗೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ಬೋದು. ಅದರ ನಂತರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಧೈರ್ಯ ಮಾಡುವ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಹತ್ರ ಬಂದರೆ ಮೊದಲು ದೊಡ್ಡ ದೊಡ್ಡ ಪ್ರೀತಿಯ ಮಾತುಗಳಿಗಿಂತ ಸಾಮಾನ್ಯ ಮಾತಿನಿಂದ, ನಾರ್ಮಲ್ ಆಗಿರುವ ಮಾತಿನಿಂದ ಮಾತುಕತೆ ಆರಂಭ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಅವರ ಮನಸ್ಸಿನ ಒಳಗಡೆ ತುಂಬ ಭಯ ಕೂಡ ಇದೆ. ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನೀವು ಯಾವ ರೀತಿ ಅವರು ರಿಯಾಕ್ಟ್ ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ನಿಮ್ಮ ಮುಂದೆ ಬಂದಾಗ ಅವರ ತಪ್ಪುಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಅರ್ಥ ಮಾಡ್ಕೊಳ್ಳುವ ಹಂತದಲ್ಲಿರ್ಬೋದು. ಹಿಂದೆ ಅಥವಾ ಪಾಸ್ಟ್ನಲ್ಲಿ ಅವರ ಮನಸ್ಥಿತಿ ಯಾವ ರೀತಿ ಇತ್ತು, ನನ್ನಿಂದ ತಪ್ಪಾಗಿದೆ ಅನ್ನೋ ರೀತಿ ಒಪ್ಕೊಳ್ಳುವ ಮನಸ್ಥಿತಿ ಕೂಡ ಇರಬಹುದು. ಈ ವ್ಯಕ್ತಿ ಈಗ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ದೂರ ಮಾಡಿದ ಮೇಲೆ ಅವರ ಲೈಫ್ನಲ್ಲಿ ಬಂದ ಖಾಲಿತನ, ಲೋನ್ಲಿನೆಸ್ ಯಾರಿಂದಲೂ ತುಂಬೋದಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವರು ಈ ರಿಲೇಷನ್ಶಿಪ್ಪನ್ನು ಈಗ ಹೊಸ ದೃಷ್ಟಿಯಿಂದ ನೋಡ್ತಿದ್ದಾರೆ. ನಿಮ್ಮಿಬ್ಬರ ನಡುವೆ ಮತ್ತೆ ಮಾತುಕತೆ ಶುರು ಆದರೆ ಈ ಸಲ ಅದು ಹಿಂದಿನ ರೀತಿ ಅಥವಾ ಪಾಸ್ಟ್ನಲ್ಲಿ ನಡೆಯುವ ರೀತಿ ಇರೋದಿಲ್ಲ. ಯಾಕೆಂದರೆ ನೋವು ಇಬ್ಬರನ್ನ ಬದಲಾಯಿಸಿದೆ, ಅನುಭವ ಇಬ್ಬರನ್ನ ಮೆಚ್ಯೂರ್ ಮಾಡಿದೆ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಬಟ್ ಆದರೆ ಈ ಸಲ ಕೇವಲ ಭಾವನೆ ಅಥವಾ ಫೀಲಿಂಗ್ಸ್ ಮೇಲೆ ಮಾತ್ರ ಅಲ್ಲ, ಇಬ್ಬರು ಕೂಡ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗುವ ಎನರ್ಜಿ ಇದೆ. ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ. ಕೆಲವರು ಪ್ರೀತಿಯನ್ನು ಅದರ ಮಧ್ಯದಲ್ಲಿರುವಾಗ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ದೂರ ಆದಮೇಲೆ ಮಾತ್ರ ಅದರ ಆಳ ಗೊತ್ತಾಗುತ್ತೆ. ಈ ವ್ಯಕ್ತಿಯ ಲೈಫ್ನಲ್ಲೂ ಅದೇ ನಡೀತಾ ಇದೆ. ಮೊದಲು ಅವರು ಈ ರಿಲೇಷನ್ಶಿಪ್ಪನ್ನು ಒಂದು ನಾರ್ಮಲ್ ಆಗಿ ತಗೊಂಡಿದ್ರು, ಆದರೆ ಈಗ ಅದು ಅವರ ಲೈಫ್ನಲ್ಲಿ ಎಷ್ಟು ದೊಡ್ಡ ಸ್ಥಾನ ಇತ್ತು ಅನ್ನೋದು ಅರ್ಥ ಆಗ್ತಾ ಇದೆ. ಅವರಿಗೀಗ ನಿಧಾನವಾಗಿ ಅವರ ವರ್ತನೆ, ಅವರ ಬಿಹೇವಿಯರ್, ಅವರ ನಿರ್ಧಾರ, ಅವರ ಮಾತುಗಳು ಎಷ್ಟು ಪರಿಣಾಮ ಬೀರಿತ್ತು ಅಂತ ಅರಿವು ಬರ್ತಾ ಇದೆ. ಈ ಅರಿವು ಬಂದ ಮೇಲೆ ಅವರು ನಿಮ್ಮನ್ನು ಮಾತ್ರ ಹೊಸ ದೃಷ್ಟಿಯಿಂದ ನೋಡ್ತಾ ಇಲ್ಲ, ಅವರನ್ನು ಕೂಡ ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ರಿಯಲೈಸೇಷನ್ ಎನರ್ಜಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನೇರವಾಗಿ ಮಾತಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಬರ್ತಾ ಇರುವಂತಹ ಎನರ್ಜಿ. ನಿಮ್ಮ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ನಿಧಾನವಾಗಿ ದೂರ ಆಗ್ತಾ ಇದೆ. ಅದರ ಜಾಗದಲ್ಲಿ ನಿಜವಾದ ಅರ್ಥ ಮಾಡ್ಕೊಳ್ಳೋದು ಬರ್ತಾ ಇದೆ. ನಿಮ್ಮಿಬ್ಬರ ನಡುವೆ ನಡೆದ ನೋವನ್ನು ಸಂಪೂರ್ಣ ಅಳಿಸೋದಕ್ಕೆ ಆಗೋದಿಲ್ಲ, ಆದರೆ ಅದರಿಂದ ಹೊಸ ನಂಬಿಕೆಯನ್ನು ಕಟ್ಕೊಳ್ಬೋದು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಈ ವ್ಯಕ್ತಿ ಹಿಂದಿನ ರೀತಿ ಓಡಿ ಹೋಗುವಂತಹ ಮನಸ್ಥಿತಿಯಲ್ಲಿ ಇಲ್ಲ, ಬದಲಿಗೆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಕಲಿತಾ ಇದ್ದಾರೆ. ನಿಮಗೆ ಯಾವ ಯೂನಿವರ್ಸ್ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ಈ ರಿಲೇಷನ್ಶಿಪ್ಗೆ ಕೊಟ್ಟಂತಹ ಪ್ರೀತಿ, ಕಾಳಜಿ, ಸಮಯ ಅಥವಾ ಎಫರ್ಟ್ ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ಅನ್ನಿಸ್ಬೋದು, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರನ್ನೂ ಮೋಸ ಮಾಡಿಲ್ಲ, ಹಾಗಿದ್ರೂ ನನ್ನ ಲೈಫ್ನಲ್ಲಿ ಇಷ್ಟು ನೋವು ಯಾಕೆ ಬರಬೇಕು ಅಂತ.
ಆದರೆ ಜೀವನ ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಕೊಡೋದಿಲ್ಲ. ಕೆಲವು ಉತ್ತರಗಳು ಸಮಯ ಕಳೀತಾ ಕಳೀತಾ ನಮಗೆ ಅರ್ಥ ಆಗುತ್ತೆ. ನೀವು ಯಾರಿಗಾದರೂ ಮನಸಾರೆ ಪ್ರೀತಿ ಕೊಟ್ಟಿದ್ರೆ, ಕಷ್ಟದ ಸಮಯದಲ್ಲಿ ಜೊತೆ ನಿಂತಿದ್ರೆ, ಅವರ ಬಗ್ಗೆ ನಿಜವಾದ ಕಾಳಜಿ ಇಟ್ಟಿದ್ರೆ ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಇವತ್ತಲ್ಲ ಅಂದರೆ ನಾಳೆ ಯಾವುದೋ ಒಂದು ರೂಪದಲ್ಲಿ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಈಗ ನೀವು ಮಾಡಬೇಕಾಗಿರೋದು ಒಂದೇ ಒಂದು, ನಿಮ್ಮ ಬೆಲೆ ನೀವು ಮರಿಬೇಡಿ. ಯಾರಾದರೂ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ತಡ ಮಾಡಿದ್ರು ಅಂದರೆ ಅದರಿಂದ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ. ನೀವು ಕೊಟ್ಟ ಪ್ರೀತಿ ನಿಮ್ಮ ಒಂದು ವೀಕ್ನೆಸ್ ಅಲ್ಲ, ಅದು ನಿಮ್ಮ ಒಂದು ದೊಡ್ಡ ಶಕ್ತಿ. ಎಲ್ರಿಗೂ ಮನಸಾರೆ ಪ್ರೀತಿಸೋದಕ್ಕೆ ಬರೋದಿಲ್ಲ, ಎಲ್ರಿಗೂ ಯಾರನ್ನಾದರೂ ಕೊನೆಯವರೆಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅದರಿಂದ ನಡೆದದ್ದನ್ನು ಯೋಚಿಸಿ ನಿಮ್ಮನ್ನೇ ನೀವು ನೋಯಿಸ್ಕೊಳ್ಬೇಡಿ, ನಿಮ್ಮ ಒಳ್ಳೆತನವನ್ನು ಬದಲಾಯಿಸ್ಕೊಳ್ಬೇಡಿ. ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಮ ಹೃದಯವನ್ನು ಕಲ್ಲಾಗಿಸ್ಕೊಳ್ಬೇಡಿ. ನಿಮ್ಮ ಲೈಫ್ನಲ್ಲಿ ಇನ್ನೂ ಒಳ್ಳೆಯ ದಿನಗಳು ಬರ್ತಾ ಇದೆ, ಆ ಎನರ್ಜಿ ಇದೆ. ಇವತ್ತು ಕಾಣ್ತಾ ಇರುವ ನೋವೇ, ಇವತ್ತು ಕಾಡ್ತಾ ಇರುವ ಪೇಯ್ನ್ ಸಂಪೂರ್ಣವಾಗಿ ನಿಮ್ಮನ್ನು ಹಿಂದಕ್ಕೆ ತಳ್ಳೋದಿಲ್ಲ. ಯಾಕೆ ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಕೇವಲ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿಲ್ಲ, ನಿಮ್ಮ ಹೃದಯ ಎಷ್ಟು ನಿಜ ಆಗಿದೆ, ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಶುದ್ಧ ಆಗಿದೆ ಅನ್ನೋದನ್ನು ತೋರಿಸಿದ್ದೀರ. ಅದೇ ನಿಮ್ಮ ನಿಜವಾದ ಶಕ್ತಿ. ಸೊ ಇವತ್ತಿನ ಈ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.